ಸ್ಟೂಡೆಂಟ್ 70% ತೆಗಿತಾನೆ. ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಅವ್ನು ಪಾಸ್ ಆಗ್ಬಿಡ್ತಿದ್ದ. ಇವ್ಯಾಕ್ ನಿಮ್ ಬಪ್ಪನ್ ಮಾತು ಕೇಳಿದ್ರಿ? ಇಂಥ ವಿಷಯದಲ್ಲೆಲ್ಲ ಕೇಳ್ಬೇಕು ಅನ್ನೋ ರೂಲ್ಸ್ ಏನಿಲ್ಲ ಅಲ್ವಾ? ಹೌದೌದು ನಿಮ್ಮನೇಲಿ ಹಿಂಗ್ ಮಾಡಿದ್ರೆ ಪಾಸ್ ಆದವರು ಉದ್ದಾರ ಆಗಲ್ಲ, ಕೆಲಸ ಉಟ್ಕೊಂಡು ನಾಯ್ತರ ಅಲ್ಲಿಂದ ಅಲ್ಲಿ ಫೇಲ್ ಆದ್ರೆ ಅವರು ಒಂದು ಅಚೀವ್ ಮಾಡ್ತಾರೆ, ಒಂದು ಇದಾಗ್ತಾರೆ. ಈಗ ಫಸ್ಟ್ ಇಯರ್ ಡಿಗ್ರಿ ಅವರು 70% ತೆಗಿತಾ ಇದ್ದ. ಎಕ್ಸಾಮ್ ಕಳಿಸ್ಬಿಟ್ಟಿದ್ರೆ ಪಾಸ್ ಆಗ್ಬಿಡ್ತಿದ್ದ. ಅದಕ್ಕೆ ನಾನು ಎಕ್ಸಾಮ್ಗೆ ಕಳಿಸಿದೆ, ಕಾಲೇಜ್ಗೂ ಕಳಿಸಿದೆ, ಆಡ್ ಮಾಡಿ ಶಾರ್ಟೇಜ್ ಮಾಡಿ 4 ಸಬ್ಜೆಕ್ಟ್ 6 ಸಬ್ಜೆಕ್ಟ್ 2 ಪಾಸ್ ಆಗಿದ್ದಾರೆ, 4 ಸಬ್ಜೆಕ್ಟ್. ನಿಮ್ಮನೇಲಿ ಹಿಂಗ್ ಅಂದ್ರೆ ಬಿಡ್ತಿದ್ರ ಪಾಸ್ ಫೇಲ್ ಅಂತ? ಯಾರ ಮನೇನು ಬಿಡಲ್ಲ. ಫಸ್ಟ್ ಟೈಮ್ ಈ ತರ ಹಬ್ಬನ ನಾನ್ ನೋಡ್ತಾ ಇದ್ದೀನಿ. ಹಿಸ್ಟ್ರಿ ಹೀರೋ ಮಾಡಕ್ಕಂತೆ ಜನಕ್ಕೆ ಸೆಲೆಬ್ರಿಟಿ ಮಾಡ್ತಾರೆ. ಮೇಡಮ್ ನೀವೇನೇ ಹೀರೋಯಿನ್ ಆಗ್ತೀರಾ ಅವ್ರಿಗೆ? ಈಗ ಅಂದ್ರೆ ಹಣೆ ಬರದಲ್ಲಿ ಏನಿದೆ ಗೊತ್ತಿಲ್ಲ ಅಲ್ವಾ? ಹೌದು ನಾಳೆ ನೀವು ಹೀರೋ ಹೋಗ್ತೀರಾ ಅದು ಗೊತ್ತಿಲ್ಲ, ಆದ್ರೂ ಆಗ್ಬಹುದೇನೋ. ಅಲ್ಲ ಚಾನ್ಸ್ ಸಿಕ್ಕಿದೆ ಮೇಡಮ್, ಮಾಡ್ತೀರಾ ಅಂತ. ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ದಾನೆ. ಬರ್ತಿದಂಗೆ ಅವನ್ನ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತಾ ಇದೀನಿ. ದುರಂತ ಸೆಕೆಂಡ್ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತಾರೆ. ಸ್ವಲ್ಪ ಕನ್ಫ್ಯೂಸ್ ಇದೆ, ಫಸ್ಟ್ ಹೀರೋ ಯಾರು ಅಂತ ಅದಕ್ಕೆ ಕೇಳಿದೆ. ಅದನ್ನೇ ಕ್ವಶನ್ ಮಾಡ್ಕೊಂಡು ನೀವ್ ಯಾರು ಫ್ಯಾನ್ ಅವ್ರನ್ನೇ ನೀವು ಫಸ್ಟ್ ಅಂತ ಓಕೆ